ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ನಾಳೆ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೆ ನಾಡಿದ್ದಿನಿಂದ ಸದನದ ಒಳಗೆ ಹೋರಾಡೋದಕ್ಕೂ ಕೂಡ ನಿರ್ಧರಿಸಿದೆ. ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತಿದೆ. ಆದರೆ ನಾನು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅಂತ ನಾಗೇಂದ್ರ ಸೆಡ್ ಹೊಡೆದಿದ್ದಾರೆ. ನಾಗೇಂದ್ರ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಬಿಜೆಪಿಗೆ ನಾಗೇಂದ್ರ ಟಾರ್ಗೆಟ್, ರಾಜೀನಾಮೆಗೆ ಪಟ್ಟು. ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಸದನ ಪ್ರಾರಂಭ ಆಗುವ ಮುಂಚಿತವಾಗಿ ದಲಿತರ ಅಮೌಂಟ್ ಅನ್ನ ನುಂಗಿರುವಂತವ್ರನ್ನ ರಾಜೀನಾಮೆಯನ್ನ ತೆಗೆದುಕೊಳ್ಬೇಕು. ನಾನು ಆರೋಪಿ ಇಲ್ಲ, ಅಪರಾಧಿ ಅಲ್ಲ. ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ, ನಾಡಿದ್ದು ಸದನದಲ್ಲೂ ಪ್ರಸ್ತಾಪ. ಇಲ್ಲ ಅಂತ ಹೇಳಿದ್ರೆ ನಮ್ಮೆಲ್ಲ ಎಂಎಲ್ಎಗಳು ಎಂಎಲ್ಸಿಗಳು ಹಾಗೂ ಜೆಡಿಎಸ್ ನಾವು ಸದನದಲ್ಲಿ ಇದನ್ನು ಹೋರಾಟ ಮಾಡ್ತೇವೆ, ರಾಜೀನಾಮೆಯನ್ನ ಪಡೆದುಕೊಳ್ಳುವವರೆಗೂ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಭ್ರಷ್ಟಾಚಾರ ಪ್ರಕರಣ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಿಜೆಪಿಗೆ ಅಸ್ತ್ರವಾಗಿತ್ತು. ಬಿ ನಾಗೇಂದ್ರ ರಾಜೀನಾಮೆ ಕೊಡಿಸುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. ಇದೀಗ ಮತ್ತೆ ನಾಗೇಂದ್ರ ಸಚಿವ ಸಂಪುಟಕ್ಕೆ ಸೇರಿಕೊಂಡಿರೋದಕ್ಕೆ ಕಮಲ ಪಡೆ ಕೊತ ಅಂತಿದೆ. ಮುಂಗಾರು ಅಧಿವೇಶನಕ್ಕೂ ಮುನ್ನ ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಸಿಎಂಗೆ ಬಿಜೆಪಿ ಡೆಡ್ಲೈನ್ ಕೊಟ್ಟಿದೆ. ಇಲ್ಲವಾದ್ರೆ ಸದನದ ಹೊರಗೆ ಮತ್ತು ಒಳಗೆ ಹೋರಾಟದ ಎಚ್ಚರಿಕೆ ನೀಡಿದೆ. ನಾಳೆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲು ಬಿಜೆಪಿ ನಿರ್ಧರಿಸಿದೆ. ಆದರೆ ರಾಜೀನಾಮೆ ಪಡೆಯುವ ಪ್ರಶ್ನೆಯೇ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ದಲಿತರ ಅಮೌಂಟ್ ಅನ್ನ ನುಂಗಿರುವಂತವ್ರನ್ನ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡ್ರೆ ಇಡೀ ಕ್ಯಾಬಿನೆಟ್ ಕರಪ್ಟ್ ಅಂತ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಇಂಥ ಒಬ್ಬ 31 ಕೇಸು, ದಿನ ಕೋರ್ಟು, ದಲಿತರ ಹಣ ನುಂಗಿರುವಂಥದ್ದು ಇವತ್ತಿಂದ ಪ್ರಾರಂಭ. ನಾಳೆ ನಮ್ಮೆಲ್ಲ ಜಿಲ್ಲೆಗಳಲ್ಲಿ ಅದು ಪ್ರಾರಂಭ. ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಎಂಎಲ್ಎಗಳು ಎಂಎಲ್ಸಿಗಳು ಪ್ರಮುಖರೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತಾರೆ. ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಸದನ ಪ್ರಾರಂಭ ಆಗುವ ಮುಂಚಿತವಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ತೆಗೆದುಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸದನದ ಹೊರಗಡೆ ಮತ್ತು ಸದನದ ಒಳಗಡೆನೂ ಕೂಡ ಎಲ್ಲಿಯವರೆಗೂ ನಾಗೇಂದ್ರ ಅವರ ರಾಜೀನಾಮೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ನಾವತ್ತು ಸದನದಲ್ಲಿ ಇದನ್ನು ಹೋರಾಟ ಮಾಡ್ತೇವೆ, ರಾಜೀನಾಮೆಯನ್ನ ಪಡೆದುಕೊಳ್ಳೋವರೆಗೂ. ಈಗ ಮಂತ್ರಿ ಅಂತ ಮಾಡಿದ್ದಾರೆ, ಅವರು ಮಂತ್ರಿ ಆಗಿದ್ದಾರೆ. ಸೊ ಅದನ್ನು ತೆಗೆಯುವಂಥ ಪ್ರಶ್ನೆಗೆ ಉದ್ಭವಿಸೋದಿಲ್ಲ. ಯಾಕಂದ್ರೆ ಈಗಾಗಲೇ ಅವ್ರ ಮ್ಯಾಗ ನಮ್ಮ ಲೋಕಾಯುಕ್ತ ಏನು ಆರೋಪ ಇಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಆಧಾರ ಮ್ಯಾಗ ಅವ್ರಿಗೆ ಮಾಡಿದ್ದಾರೆ ಅಷ್ಟೇ. ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಎಂದ ನಾಗೇಂದ್ರ. ದಲಿತ ಸಚಿವರಾಗಿರೋದಕ್ಕೆ ಬಿಜೆಪಿ ಸಹಿಸ್ತಿಲ್ಲ ಅಂತ ಗುಡುಗಿದ್ದ ನಾಗೇಂದ್ರ, ನಾನು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಎಂದಿದ್ದಾರೆ. ಅನುಮತಿ ತೆಗೆದುಕೊಂಡೇ ದೆಹಲಿಗೆ ಹೋಗಿದ್ದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ನಾನು ಏಟು ತಿಂದ ಹುಲಿ, ರಾಜ್ಯ ಮೆಚ್ಚುವಂತ ಕೆಲಸ ಮಾಡ್ತೀನಿ, ನೋಡ್ತಾ ಇರಿ ಎಂದಿದ್ದಾರೆ. ನಾನು ಆರೋಪಿ ಇಲ್ಲ, ಇನ್ನ ಇದಲ್ಲ, ತಪ್ಪಿತಸ್ಥ ಅಲ್ಲ, ಅದಕ್ಕೆ ಅಪರಾಧಿ ಅಲ್ಲ. ನನಗೆ ಅದೆಲ್ಲ ಕೂಡ ನ್ಯಾಯ ದೇವರ ಮೇಲೆ ನನಗೆ ನಂಬಿಕೆ ಇದೆ. ಅದರಲ್ಲಿ ಮುಕ್ತವಾಗಿ ಬರ್ತೀನಿ ಅಂತ ನಂಬಿಕೆ ಕೂಡ ಇದೆ. ಈ ಬಾರಿ ನಾನು ಒಂದು ಏನಂತಾರೆ ಒಂದು ಏಟ್ದಿಂದ ಹುಲಿ ಆಗಿದ್ದೀನಿ ನಾನು. ಈ ಬಾರಿ ನೀವೆಲ್ಲ ನೋಡ್ತೀರಿ, ನಾವು ರಾಜ್ಯ ಮೆಚ್ಚುವಂತ ಕೆಲಸ ಮಾಡ್ತೀನಿ. ನಾಗೇಂದ್ರ ಪ್ರಕರಣವೂ ಸೇರಿದಂತೆ ಬಿಡದಿ ಟೌನ್ಶಿಪ್, ಬರ ನಿರ್ವಹಣೆ, ಕಾವೇರಿ ನೀರು, ಸಂಪುಟ ವಿಳಂಬ, ಖಾತೆ ವಿಳಂಬ ವಿಚಾರಗಳು ಈ ಬಾರಿ ಅಧಿವೇಶನದಲ್ಲಿ ಸದ್ದು ಮಾಡಲಿವೆ. ಹೀಗಾಗಿ ನಾಳೆ ಸಂಜೆ ಸಚಿವರ ಸಭೆ ಕರೆದಿರೋ ಸಿಎಂ ವಿಪಕ್ಷಗಳ ಪ್ರತಿಯೊಂದು ಆರೋಪಕ್ಕೂ ಯಾವ ರೀತಿ ಉತ್ತರ ಕೊಡಬೇಕು ಎಂಬ ಬಗ್ಗೆ ಪಾಠ ಮಾಡಲಿದ್ದಾರೆ. ಕಿರಣ್ ಹನ್ಯಾಡ್ಕ, ಟಿವಿ9 ಬೆಂಗಳೂರು.